ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮಾನ್ಯ ಶಾಸಕರಿಗೆ ಗ್ರಾಮೀಣ ಪುನರ್ವಸತಿ ಯೋಜನೆಯ ಪುನರ್ವಸತಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ವಿಕಲಚೇತನರ ಎಂಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ರಾಜ್ಯ ಒಕ್ಕೂಟ ಶಾಖೆ ಕೂಡ್ಲಿಗಿ ವತಿಯಿಂದ ಮಾನ್ಯ ರಾಜ್ಯ ಸರ್ಕಾರವು ಸಮಗ್ರ ವಿಕಲಚೇತನರ ಪುನರ್ವಸತಿಗಾಗಿ ಎನ್ಪಿಆರ್ಪಿಡಿ ಯೋಜನೆಯನ್ನು ರಾಜ್ಯ ವಲಯ ಯೋಜನೆಯನ್ನಾಗಿ 2007-8 ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದೆ. ವಿಕಲಚೇತನರ ಸಮಸ್ಯೆಗಳು ಮತ್ತು ಅಗತ್ಯತೆಗಳನ್ನು ವಿಕಲಚೇತನರೇ ಅರಿತು ಕ್ರಮ ಕೈಗೊಳ್ಳುವುದರಿಂದ ವಿವಿಧ ಇಲಾಖೆಗಳ ಸೌಲಭ್ಯಗಳು ಸಕಾಲಕ್ಕೆ ಅರ್ಹ ಇರುವ ವಿಕಲಚೇತನರಿಗೆ ತಲುಪುತ್ತವೆ ಎಂಬ ಉದ್ದೇಶದಿಂದ ಈ ಯೋಜನೆ ಅಡಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದಡಿ ಪದವೀಧರ ಅರ್ಹ ವಿಕಲಚೇತನರನ್ನು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಅಧಿಸೂಚನೆ ಹೊರಡಿಸಿ ಅಂದಿನ 176 ತಾಲೂಕುಗಳಿಗೆ ಎಂಆರ್ಡಬ್ಲ್ಯೂ ಆಗಿ 5652 ಗ್ರಾಮ ಪಂಚಾಯಿತಿಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅರ್ಹ ವಿಕಲಚೇತನರನ್ನು ವಿಆರ್ಡಬ್ಲ್ಯೂ ಆಗಿ ಹಾಗೂ 613 ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಿಗೆ ಯುಆರ್ಡಬ್ಲ್ಯೂ ಆಗಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಅಧ್ಯಕ್ಷತೆಯ 5 ಜನ ಸದಸ್ಯರನ್ನು ಒಳಗೊಂಡ ನೇಮಕಾತಿ ಸಮಿತಿ ಆಯ್ಕೆ ಮಾಡಿದೆ. ಪ್ರಸ್ತುತ 6022 ಗ್ರಾಮ ಪಂಚಾಯಿತಿಗಳ ಪೈಕಿ 5860 ವಿಆರ್ಡಬ್ಲ್ಯೂ ರವರು, 225 ತಾಲೂಕುಗಳ ಪೈಕಿ 175 ಎಂಆರ್ಡಬ್ಲ್ಯೂ ರವರು, 2018 ರಿಂದ 613 ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆಗಳ ಪೈಕಿ 380 ಯುಆರ್ಡಬ್ಲ್ಯೂ ರವರು ನೇಮಕಗೊಂಡು ಕಳೆದ 17 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಹೀಗೆ ಒಟ್ಟು 6422 ಕಾರ್ಯಕರ್ತರು ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಪ್ರಸ್ತುತ ಎಂಆರ್ಡಬ್ಲ್ಯೂ ರವರಿಗೆ 16,000 ರೂಪಾಯಿಗಳು ಹಾಗೂ ವಿಆರ್ಡಬ್ಲ್ಯೂ ರವರಿಗೆ 10,000 ರೂಪಾಯಿಗಳು ಗೌರವ ವೇತನವನ್ನು ಪಾವತಿಸುತ್ತಿದೆ. ಕಳೆದ 17 ವರ್ಷಗಳಿಂದ ವಿಕಲಚೇತನರ ಆಗಿರುವಂತಹ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ರವರ ಅವಿರತ ಶ್ರಮದಿಂದಾಗಿ ಇಂದು ಕಟ್ಟಕಡೆಯ ವಿಕಲಚೇತನರನ್ನು ಗುರುತಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತಂದು ಅವರಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ, ಔದ್ಯೋಗಿಕ ಪುನರ್ವಸತಿ ಕಲ್ಪಿಸುತ್ತೇವೆ. ಈ ನೌಕರರ ಅವಿರತ ಶ್ರಮದಿಂದ ಮಾನ್ಯ ಕೇಂದ್ರ ಸರ್ಕಾರವು ವಿಕಲಚೇತನರ ಕ್ಷೇತ್ರದಲ್ಲಿ 2018-19, 2019-20 ಸಾಲಿನಲ್ಲಿ ಇಲಾಖೆಗೆ ರಾಷ್ಟ್ರ ಪ್ರಶಸ್ತಿಯು ದೊರೆತಿರುವುದು ಉಲ್ಲೇಖನೀಯ. ಆದರೆ 17 ವರ್ಷಗಳಿಂದ ಕಾರ್ಯಕರ್ತರು ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರಾಗಿ ಯಾವುದೇ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಕಡಿಮೆ ಇಲ್ಲದಂತೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಇಲಾಖೆಗೆ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಕೊಂಡಿಯಂತೆ ಕರ್ತವ್ಯ ನಿರ್ವಹಿಸುತ್ತಾ ಯಾವುದೇ ಸೇವಾ ಭದ್ರತೆ ಸೌಲಭ್ಯಗಳಿಲ್ಲದೆ ಕರ್ತವ್ಯ ಸಹ ನಮ್ಮ ಸೇವೆಯನ್ನ ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ಕಾಯಂಗೊಳಿಸಬೇಕೆಂದು ಕಳೆದ 16 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ನಮ್ಮ ಬೇಡಿಕೆಗಳು ಅರಣ್ಯ ರೋದನವಾಗಿದೆ. ಆದ್ದರಿಂದ ಈ ಕೆಳಕಂಡ ಬೇಡಿಕೆಗಳನ್ನು ತಾವು ಈ ಕೂಡಲೇ ಈಡೇರಿಸಬೇಕೆಂದು ವಿನಂತಿ. ಕಳೆದ 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿವಿಧೋದ್ದೇಶ ಗ್ರಾಮೀಣ ನಗರ ಪುನರ್ವಸತಿ ಕಾರ್ಯಕರ್ತರ ಸೇವೆಯನ್ನು ಕಾಯಂಗೊಳಿಸಬೇಕು. 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ಹುದ್ದೆಗಳನ್ನು ಕಾಯಂ ಮಾಡುವವರೆಗೂ ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು. ಈ ಮೇಲ್ಕಂಡ ಎಲ್ಲಾ ನ್ಯಾಯಯುತ ಬೇಡಿಕೆಗಳನ್ನು ಮಾನ್ಯರು ಡಿಸೆಂಬರ್ 3, 12, 2025 ನಡೆಯುವ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈಡೇರಿಸಬೇಕೆಂದು ಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಬೇಡಿಕೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಎಂಆರ್ಡಬ್ಲ್ಯೂ ಚೌಡೇಶ್, ಬಿಎಚ್ ತಾಲೂಕಾ ಒಕ್ಕೂಟ ಅಧ್ಯಕ್ಷರು ಎನ್. ಚೌಡಪ್ಪ, ಕಾನಾ ಹೊಸಹಳ್ಳಿ ಸಿದ್ದಮ್ಮ, ಆಲೂರು ಬಸಮ್ಮ, ಡಿಟಿ ಪಟ್ಟಣ ಪಂಚಾಯಿತಿ ಉಮೇಶ್, ಬಣವಿಕಲ್ಲು ಎಸ್.ಕೆ. ಚೌಡಮ್ಮ, ಸೂಲದಹಳ್ಳಿ ಎಪಿ ಹಾಲಮ್ಮ, ಕುಕ್ಕುಪ್ಪಿ ತಿಪ್ಪಮ್ಮ, ಹುರುಳಿಹಾಳು ವಿಶಾಲಾಕ್ಷಿ, ಅಪ್ಪೇನಹಳ್ಳಿ ಗಜೇಂದ್ರ, ಬಡೆಲಡುಕು ತಿಪ್ಪಮ್ಮ, ಹೋಡೆಂ ಸಾಲಂಬಿ ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. Mas
ಹಾಂ ಹಾಕ್ಬಿಡಿ ಕೆಳಗೆ ಕಾಣಿ. ಇದು ಅವ್ರದ್ದು ಮನವಿ ಏನು ಸಂಘ ಯಾವ VRW MLW ಟೋಟಲ್ ಕೂಲಿಂಗ್ VRW ಇದಾರಲ್ಲ ಅವ್ರು ಎಲ್ಲರೂ ವರ್ಕ್ ನಿಧಾನ ಓಕೆ ಸರ್. ಅದು ಕೊಟ್ಟಿರಿ, ಇನ್ನು ಭಾಳ ವೇಟಿಂಗ್ ಲಿಸ್ಟ್ ಇದಾವೆ. ಎಷ್ಟು ಜನ ಇದ್ದೀರಿ? ಏನು ಮಾಡ್ತೀರಿ ಲ್ಯಾಪ್ಟಾಪ್ ತಗೊಂಡು? ಇದ್ರ ಆಫೀಸಲ್ಲಿ ಸಿಸ್ಟಮ್ ಇಲ್ವಾ? ಕಂಪ್ಯೂಟರ್ ಇಲ್ವಾ ಆಫೀಸಲ್ಲಿ? ಅಲ್ಲ ಅಲ್ಲ ಆಫೀಸಲ್ಲಿ ನಿಮ್ಗೆ ಯೂಸ್ ಮಾಡೋಕ್ಕಿಲ್ವಾ? ಥ್ಯಾಂಕ್ ಯು. ಸರಿ, ಒಳ್ಳೇದಾಗಲಿ.